ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಎಜೆ ಆಸ್ಪತ್ರೆ ಬಳಿ ಹಿಂದೂ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಈಗಾಗಲೇ ಬಿಜೆಪಿ ಹಾಗೂ ಹಿಂದೂ ಸಂಘಟನಾ ಮುಖಂಡರು ಆಸ್ಪತ್ರೆ ಬಳಿ ಆಗಮಿಸಿದ್ದು, ಆಸ್ಪತ್ರೆ ಬಳಿ ಭಾರೀ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ. ಈಗಾಗಲೇ ಸಾಕಷ್ಟು ಕಾರ್ಯಕರ್ತರು ಆಸ್ಪತ್ರೆ ಬಳಿ ಆಗಮಿಸಿದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸಾಧ್ಯವಂತ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಇವತ್ತು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರುವಂಥ ಕಾಂಗ್ರೆಸ್ ಸರ್ಕಾರ ಇವರ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ? ಈ ರೀತಿಯ ಘಟನೆ ಆದಾಗ ಪೊಲೀಸ್ ಇಲಾಖೆ ವೈಫಲ್ಯತೆ ಮತ್ತು ರಾಜ್ಯವನ್ನು ಆಡಳಿತ ಮಾಡುತ್ತಿರುವಂಥ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ SDPI, PFI ಈ ರೀತಿಯ ಸಂಘಟನೆಗಳ ಕೇಸು ಹಿಂಪಡ್ಕೊಳ್ಳುವಂಥದ್ದು ಇದಕ್ಕೆ ಭಾಳ ದೊಡ್ಡ ರೀತಿಯ ಕಾರಣಕರ್ತ ಆಗಿದೆ ಅಂತ ಹೇಳುವಂಥದ್ದನ್ನು ಹೇಳಬಹುದು. ಇವತ್ತು ನಾನು ಪೊಲೀಸ್ ಇಲಾಖೆ ಈ ಹಲವಾರು ಹಿಂದೂ ಕಾರ್ಯಕರ್ತರ ಹತ್ಯೆಯಾದಂಥ ಯಾರು ಕೊಲೆ ಮಾಡಿದಾರೋ ಅವರ ಚಲನವಲನಗಳನ್ನು ಅವ್ರು ಏನು ಮಾಡ್ತಾರೆ, ಅವ್ರು ಏನು ಉದ್ಯೋಗ ಮಾಡ್ತಾರೆ, ಅವರಿಗೆ ವಾರಕ್ಕೊಂದು ಸಲ ಪೊಲೀಸ್ ಇಲಾಖೆಗೆ ಬಂದು ಅವರ ದಸ್ಕತ್ತನ್ನು ಹಾಕುವಂಥದ್ದು ಈ ರೀತಿಯ ಚಟುವಟಿಕೆಯನ್ನು ಪೊಲೀಸ್ ಇಲಾಖೆ ಮಾಡಬೇಕಿತ್ತು. ಅವರ ಪೆರೇಡ್ ಮಾಡಬೇಕಿತ್ತು. ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಇದನ್ನೆಲ್ಲ ಮಾಡದೇ ಇರುವಂಥ ಸಂದರ್ಭದಲ್ಲಿ ಇದೆಲ್ಲ ಈ ರೀತಿಯ ಘಟನೆಗಳಾಗಿದೆ ಅಂತ ಹೇಳುವಂಥದ್ದನ್ನು ನಾವು ಹೇಳ್ತೇವೆ ಇವತ್ತು. ಅದಕ್ಕಾಗಿ ಹಿಂದೂ ಕಾರ್ಯಕರ್ತನ ಈ ರೀತಿ ಕೊಲೆ ಆಗುವಂಥ ಸಂದರ್ಭದಲ್ಲಿ ನಾವು ಭಾಳಷ್ಟು ದಿನಗಳಿಂದ ಸಹ ಹೇಳ್ತಿದ್ದ ಕಾರಣಕ್ಕಾಗಿ ನಾವು ಡಿಪಾರ್ಟ್ಮೆಂಟ್ ರಿಲ್ಯಾಕ್ಸ್ ಆಗಿದೆಯಾ, ಇದರಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ ಹಾಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನಾವು ಬೇರೆ ಏನನ್ನ ಹೇಳಲಿಕ್ಕೆ ಇಚ್ಛಿಸಿಲ್ಲ. ಈ ಸಮಯದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಯಾರು ಕೊಲೆ ಮಾಡಿದ್ದಾರೆ ಅವರನ್ನು ಕೂಡಲೇ ಬಂಧಿಸಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಮನೆಯವರಿಗೆ ಈಗ ಅವರ ಮೃತರಾದವರ ತಾಯಿಯ ತಮ್ಮ ಅವರೆಲ್ಲ ಬಂದಿದ್ದಾರೆ. ಎಲ್ಲಿ ಏನು ಇನ್ನು ನೆಕ್ಸ್ಟ್ ಏನೆಲ್ಲ ಆಗಬೇಕು ಅನ್ನೋದು ಕುಟುಂಬದವರು ಚರ್ಚೆ ಮಾಡಿ ನಮಗೆ ತಿಳಿಸ್ತಾರೆ. ಆಮೇಲೆ ಅದೇ ರೀತಿಯಲ್ಲಿ ಮುಂದುವರಿಸ್ತೇವೆ. ಪೊಲೀಸರಿಗೆ ಗೊತ್ತಿದೆ ಯಾರು ಮಾಡಿದ್ದಂತ. ಪೊಲೀಸರು ಕೆಲವರ ಪರಿಚಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು ಎನ್ನುವಂಥದ್ದನ್ನು ನಮಗೆ ಕೇಳಲಿಕ್ಕೆ ಹೋಗಲಿಲ್ಲ. ಪೊಲೀಸರಿಗೆ ಗೊತ್ತಿರುವಂಥ ವಿಷಯ ಅಂತ ಆಗ್ತದೆ. 10 ಜನ ಸಾಧಾರಣ 10 ಜನ ಆರೋಪಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಎರಡನೇ ವ್ಯಕ್ತಿ ಯಾರು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕ್ಪಾಲ್ ಪೊಳಲಿ. ಸುಕ್ಪಾಲ್, ಇದು ಪ್ರತೀಕಾರದ ಕೊಲೆಯಾಗಿದೆ, ಸಂಘರ್ಷಕ್ಕೆ ಕಾರಣವಾಗುತ್ತಾ? ಜೊತೆಗೆ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಸದ್ಯಕ್ಕೆ? ಕಾವ್ಯ, ಇದು ಪ್ರತೀಕಾರದ ಹತ್ಯೆ ಅನ್ನುವ ರೀತಿಯಲ್ಲಿ ಈಗ ಪೊಲೀಸರು ತನಿಖೆಯನ್ನು ಆರಂಭಿಸಿರುವಂಥದ್ದು. ಫಾಜಿಲ್ ಹತ್ಯೆ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಬಳಿಕ ಜೈಲಿನಲ್ಲಿದ್ದಂಥ ಈ ಸುಹಾಸ್ ಶೆಟ್ಟಿ ಈಗ ಹೊರಗೆ ಬಂದ ಬಳಿಕ ಇದನ್ನು ಹೊಂಚು ಹಾಕಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಈಗ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸುಹಾಸ್ ಶೆಟ್ಟಿಯ ಅಭಿಮಾನಿಗಳು, ಹಿಂದೂ ಪರ ಸಂಘಟನೆಯವರು, ಜೊತೆಗೆ ಶಾಸಕರು, BJPಯ ಮುಖಂಡರುಗಳು ಎಲ್ಲರೂ ಆಗಮಿಸಿರುವಂಥದ್ದು. ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರುವುದನ್ನು ನೀವು ಗಮನಿಸಬಹುದು. ಈ ಒಂದು ಹತ್ಯೆ ಹಿಂದೆ ರಿವೆಂಜ್ ಇದೆ ಅನ್ನುವಂಥದ್ದು ಈಗ ಪೊಲೀಸರಿಗೆ ಗೊತ್ತಿರುವಂಥ ಒಂದು ಮಾಹಿತಿ. ಆ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆನೂ ಈಗ ಒಂದು ಆ ಮೊಬೈಲ್ ದೃಶ್ಯ ಏನಿತ್ತು ಹಲ್ಲೆ ಮಾಡುವಂಥದ್ದು, ಆ ಒಂದು ಹಲ್ಲೆಯ ದೃಶ್ಯದ ಆಧಾರದಲ್ಲಿ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಸಂಜೆ ಸುಮಾರು 8:15 ಸುಮಾರಿಗೆ ಈ ಸುಹಾಸ್ ಶೆಟ್ಟಿ ತನ್ನ 4 ಜನ ಸ್ನೇಹಿತರೊಂದಿಗೆ ಇನೋವಾ ಕಾರ್ನಲ್ಲಿ ಬಜಿಪೆ ಜಂಕ್ಷನ್ ಬಳಿಗೆ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಹಿಂಬದಿಯಿಂದ ಹಿಂಬಾಲಿಸಿಕೊಂಡು ಬಂದಿದ್ದಂಥ ಒಂದು ಮೀನಿನ ಟೆಂಪೋ ಮತ್ತು ಒಂದು ಶಿಫ್ಟ್ ಕಾರು. ಈ ಶಿಫ್ಟ್ ಕಾರ್ನ ಒಳಗೆ ಈ ಹಲ್ಲೆ ಮಾಡಿದ ದುಷ್ಕರ್ಮಿಗಳಿದ್ದರು. ಜೊತೆಗೆ ಅದರಲ್ಲಿದ್ದಂಥ ಮೀನಿನ ಟೆಂಪೋ ಏನು ಹಿಂಬಾಲಿಸಿಕೊಂಡು ಬಂದಿತ್ತು ಅದು ಇವರ ಇನೋವಾ ಕಾರಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಂಥ ರಭಸಕ್ಕೆ ಒಂದು ಅಂಗಡಿಗೆ ಈ ಒಂದು ಇನೋವಾ ಕಾರ್ ನುಗ್ಗಿರುವಂಥದ್ದು. ಆ ಬಳಿಕ ಅಲ್ಲಿಂದ ಪರಾರಿಯಾಗಲಿಕ್ಕೆ ಸುಹಾಸ್ ಶೆಟ್ಟಿ ಪ್ರಯತ್ನ ಪಟ್ಟಿದ್ದರು. ಆದರೆ ಆ ಸಂದರ್ಭದಲ್ಲಿ ಅವ್ರನ್ನ ಹಿಂಬಾಲಿಸಿ ಈ ರೀತಿಯಾಗಿ ಬರ್ಬರವಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದ ಬಳಿಕ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು. ಜೊತೆಗೆ ಅವರ ಜೊತೆ ಇದ್ದಂಥ ಓರ್ವನಿಗೂ ಗಾಯ ಆಗಿರುವಂಥದ್ದು. ಆ ಬಳಿಕ ಅಲ್ಲಿಂದ ತಕ್ಷಣಕ್ಕೆ ಮಂಗಳೂರಿನ ಈ AJ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಸಾವನ್ನಪ್ಪಿರುವಂಥದ್ದನ್ನು ಪೊಲೀಸರು ದೃಢಪಡಿಸಿದ್ದಾರೆ. ಕಳೆದ 2022 ಜುಲೈ 28ರಂದು ಸುರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ಆಗಿತ್ತು. ಆ ಫಾಜಿಲ್ ಹತ್ಯೆಯ A1 ಆರೋಪಿ ಆಗಿರುವಂಥದ್ದು ಈ ಸುಹಾಸ್ ಶೆಟ್ಟಿ. ಹಾಗಾಗಿ ಅದರ ರಿವೆಂಜ್ ಅನ್ನುವಂಥದ್ದು ಈಗ ಹಾಗೆ ಸಂಪರ್ಕದಲ್ಲಿರಿ ಸುಕ್ಪಾಲ್. ಫಾಜಿಲ್ ಹತ್ಯೆ ಪ್ರತೀಕಾರವಾಗಿ ಸುಹಾಸ್ ನೆತ್ತರು ಹರಿಯುತ್ತಾ? 2022ರ ಫಾಜಿಲ್ ಹತ್ಯೆ ಕೇಸ್ ಆರೋಪಿಯಾಗಿದ್ದ ಸುಹಾಸ್ ಶೆಟ್ಟಿ ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ಫಾಜಿಲ್ ಕೊಲೆ ನಡೆದಿರುತ್ತೆ. ಫಾಜಿಲ್ ಕೊಲೆ ಕೇಸಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಸುಹಾಸ್ ಶೆಟ್ಟಿ ಬಜರಂಗ ದಳದ ಗೋರಕ್ಷಾ ವಿಭಾಗದ ಸದಸ್ಯನಾಗಿದ್ದ ಸುಹಾಸ್ ಫಾಜಿಲ್ ಹತ್ಯೆ ಪ್ರತೀಕಾರವಾಗಿ ಹಾಗಾದ್ರೆ
ಸುಹಾಸ್ ನೆತ್ತರು ಹರಿಯುತ್ತಾ ಈಗಾಗಲೇ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಶಾಂತವಾಗಿದ್ದ ಕರಾವಳಿಯಲ್ಲಿ ಮತ್ತೆ ನೆತ್ತರು ಹರಿದಿದ್ದು ಈ ಪ್ರಕರಣವನ್ನ ಗಮನಿಸ್ತಾ ಇದ್ರೆ ಮತ್ತೆ ಕೋಮು ಜ್ವಾಲೆ ಶುರುವಾಗ್ತಿದೆಯಾ ಅನ್ನುವಂತಹ ಅನುಮಾನ ಕೂಡ ಮೂಡುತ್ತೆ. ಒಟ್ಟಾರೆಯಾಗಿ ಮಂಗಳೂರಿನಲ್ಲಿ ಮತ್ತೊಂದು ಮರ್ಡರ್ ನಡೆದಿದೆ. ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕ್ಪಾಲ್. ಶಾಂತವಾಗಿದ್ದಂತಹ ಕರಾವಳಿಯಲ್ಲಿ ಮತ್ತೆ ನೆತ್ತರು ಹರಿದಿದೆ. ಇದು ರಾಜಕೀಯ ತಿರುವು ಪಡೆದುಕೊಳ್ಳುತ್ತಾ ಹೇಗೆ? ಹೌದು, ಈಗಾಗಲೇ ಈ ಫಾಜಿಲ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇದು ರಿವೆಂಜ್ ಅನ್ನುವಂಥದ್ದು ಪೊಲೀಸರಿಗೆ ಈಗ ಗೊತ್ತಾಗಿರುವಂಥದ್ದು. ಆದರೆ ಇದು ಈಗ ಹಿಂದೂ ಕಾರ್ಯಕರ್ತ ನನ್ನ ಹತ್ಯೆ ಮಾಡಲಾಗಿದೆ ಅನ್ನುವಂಥದ್ದನ್ನು BJP ಸೇರಿದಂತೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಮುಖಂಡರು ಹೇಳ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಈಗ ಸೇರಿರುವಂಥದ್ದು. ಇದು ನಮ್ಮೊಬ್ಬ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತ, ಈತನನ್ನು ಇವತ್ತು ಇನ್ನೊಂದು ಕೋಮಿನವರು ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದನ್ನು BJPಯ ಮುಖಂಡರುಗಳು ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಇದು ಹಿಂದೂಗಳನ್ನು ಟಾರ್ಗೆಟ್ ಮಾಡಿಕೊಂಡು ಹತ್ಯೆ ಆಗ್ತಾ ಇದೆ. ಈ ರಾಜ್ಯದಲ್ಲಿ ಭದ್ರತೆ ಇಲ್ಲ ಹಿಂದೂಗಳಿಗೆ ಅನ್ನುವಂಥ ಒಂದು ಆರೋಪಗಳನ್ನು ಸಹ ಹಿಂದೂ ಸಂಘಟನೆಯ ಮುಖಂಡರುಗಳು ಮಾಡ್ತಾ ಇರುವಂಥದ್ದು. ಇದು ಒಂದು ಕಡೆಯಲ್ಲಿ ಈ ಫಾಜಿಲ್ನ ಹತ್ಯೆ ಆದಂಥ ಸಂದರ್ಭದಲ್ಲಿ ಆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಗುರುತಿಸಿಕೊಂಡಿರುವಂಥದ್ದು. ಜೊತೆಗೆ 2 ಹತ್ಯೆ ಪ್ರಕರಣ ಜೊತೆಗೆ ಕೊಲೆ ಯತ್ನ ಪ್ರಕರಣದಲ್ಲೂ ಈ ಸುಹಾಸ್ ಶೆಟ್ಟಿ ಪ್ರಕರಣ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಅದನ್ನು ದೃಢಪಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲೂ ಅದನ್ನು ಹೊಂಚಿ ಹಾಕ್ಕೊಂಡು ಕೂತು ಇವತ್ತು ಹತ್ಯೆ ಮಾಡಿರುವಂಥ ಸಾಧ್ಯತೆಯೇ ಇದೆ. ಜೊತೆಗೆ ಫಾಜಿಲ್ನ ಹತ್ಯೆಗೆ ಪ್ರತೀಕಾರವೇ ಅನ್ನುವ ರೀತಿಯಲ್ಲಿ ಈಗ ಪೊಲೀಸರು ತನಿಖೆ ವೇಳೆ ಗೊತ್ತಾಗಿರುವಂಥ, ಜೊತೆಗೆ ಆರೋಪಿಗಳು ಯಾರಿದ್ದಾರೆ ಅನ್ನೋದರ ಬಗ್ಗೆಯೂ ಈಗ ಪೊಲೀಸರಿಗೆ ಮಾಹಿತಿ ಇದೆ. ಹಾಗಾಗಿ ಈ ಪ್ರಕರಣ ಈ ಹತ್ಯೆ ಪ್ರಕರಣ ಆಗಿರುವಂಥದ್ದು ಅದೇ ಒಂದು ರಿವೆಂಜಿಗೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ಆದರೆ ಇದು ಈಗ ರಾಜಕೀಯ ತಿರುವು ಪಡೆಯುವಂಥ ಸಾಧ್ಯತೆ ಇರುವಂಥದ್ದು. ಅಂದರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರನ್ನು ಈ ರೀತಿಯಾಗಿ ಹತ್ಯೆ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಹಿಂದೂಗಳಿಗೆ ಭದ್ರತೆ ಇಲ್ಲ ಅನ್ನುವಂಥ ಆರೋಪಗಳನ್ನು ಸಹ ಇಲ್ಲಿ ಬಂದಿರುವಂಥ ಹಿಂದೂ ಸಂಘಟನೆಯವರು ಮಾಡ್ತಾ ಇರುವಂಥದ್ದು. ಕಾವ್ಯ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕ್ಪಾಲ್.